ಐತಿಹಾಸಿಕ ನಿರ್ಣಯ ಆಗಿದೆ. ಈಗ ಕರ್ನಾಟಕದಲ್ಲೂ 33 ತಗೊಂಡ್ರೆ ಪಾಸ್ ಆಗ್ಬೋದು ಅನ್ನೋದೊಂದು ತುಂಬ ಜನರ ಆಗ್ತದಂಥ ಒಂದು ಪ್ರಯತ್ನ ಆಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಸಾಧಕ ಬಾಧಕ ಏನಂತೀರಿ? ಖಂಡಿತವಾಗ್ಲೂ ಸರ್ಕಾರದ ಈ ತೀರ್ಮಾನ 1 ಕೋಟಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮತ್ತು ನಮ್ಮ ರಾಜ್ಯದಲ್ಲೂ ಇತರೆ ಪಠ್ಯಕ್ರಮ ಏನಿದೆ ಅದರಲ್ಲಿ ಕೂಡ 33 ಪಾಸಿಂಗ್ ಅಂಕ. ನಮ್ಮ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು ಅಥವಾ ರಾಜ್ಯ ಪಠ್ಯಕ್ರಮದಲ್ಲಿ ಇದು ಅನ್ಯಾಯ ಆಗ್ತಾಯಿತ್ತು. ಇವತ್ತು ಸಮಾನ ನ್ಯಾಯವನ್ನು ಒದಗಿಸಿದಂಥ ಕೆಲಸ ಆಗಿದೆ. ಆಮೇಲೆ ಕೆಲ ಅಪಸ್ವರಗಳಿದ್ದಾವೆ. ಗುಣಮಟ್ಟಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡೋದ್ರ ಬದಲು ಮಗು ತಾನೇ ಆಂತರಿಕ ಅಂಕ ಏನು ಗಳಿಸಿದೆ ಅದನ್ನು ಪರಿಗಣಿಸೋದು ಎಲ್ಲ ಪಠ್ಯಕ್ರಮದಲ್ಲೂ ಇದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲೂ ಪರಿಗಣಿಸಿದ್ದಾರೆ ಅಷ್ಟೇ. ಇಲ್ಲಿ ಸಮಾನ ನ್ಯಾಯ RTE ಕಾಯ್ದೆ ಅಡಿಯಲ್ಲಿ ಏನು ಸಮಾನ ಶಿಕ್ಷಣವನ್ನು ಕೊಡಬೇಕು ಆ ಕಾಯ್ದೆಗೆ ಅನುಗುಣವಾಗಿ ಇವತ್ತು ಸರ್ಕಾರ ಈ ತೀರ್ಮಾನ ಮಾಡಿ ನ್ಯಾಯ ಒದಗಿಸಿದೆ. ಹೇಗಾದರೂ 33 ಬಂದು ಪಾಸ್ ಆಗ್ತೀವಿ ಅಂತ ಮಕ್ಕಳ ಕಲಿಕೆಯ ಆಸಕ್ತಿ ಕಡಿಮೆ ಆಗುತ್ತೆ ಇಲ್ಲಿ ಅಂತ ಹೇಳ್ತಾರೆ. ಕಲಿಕೆ ಆಸಕ್ತಿ ಅಂತಕ್ಕಂಥ ಯಾರು ಮಾತನಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಕೂಡ 33 ತೆಗೆದು ಪಾಸ್ ಆಗ್ತಾ ಇದ್ದಾರೆ ಅನ್ನೋ ಸತ್ಯ ಹೇಳಿದ್ರೆ ಅಥವಾ ಅರ್ಥ ಮಾಡಿಕೊಂಡ್ರೆ ಈ ಮಾತೇ ಉದ್ಭವ ಆಗಲ್ಲ. ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಏನಿದ್ದಾರೆ, ಯಾರು ಇದನ್ನು ಮಾತನಾಡ್ತಾ ಇದ್ದಾರೆ, ಅವರು ಅನ್ಯ ಪಠ್ಯಕ್ರಮದಲ್ಲಿ ಏನಿದ್ದಾರೆ CBSE ICC ಅಲ್ಲೂ ಕೂಡ 33 ತೆಗೆದು ಪಾಸ್ ಆಗ್ತಾ ಇರ್ತಕ್ಕಂಥದ್ದು. 13 ತೆಗೆದ್ರೆ ಪಾಸ್ ಆಗ್ತಾರೆ, ಆಂತರಿಕ 20 ಪರಿಗಣಿಸಿ ಅನ್ನತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಹೌದಲ್ಲ ಅಂತ ಇರ್ತಕ್ಕಂಥವರು ಜಾಸ್ತಿ ಆಗಿದ್ದಾರೆ. ಸರ್, ಸೈಂಟಿಫಿಕ್ ಆಗಿ ಏನು ಅನುಕೂಲ ಆಗುತ್ತೆ ಈ ಕ್ರಮದಿಂದ ಅಂತ? ಈ ಆಂತರಿಕ ಅಂಕಗಳನ್ನು ಕೊಡ್ತಕ್ಕಂಥ ಪದ್ಧತಿ ರೂಬ್ರಿಕ್ಸ್ ಅಂತ ಏನಿದೆ ಅದರಲ್ಲಿ ಏನು ಅಂಕವನ್ನು ಪಡಿತಾ ಇದ್ದಾರೆ ಮಕ್ಕಳು ಅದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇವತ್ತಿನ ರಾಷ್ಟ್ರ ಮಟ್ಟದಲ್ಲಿ ಅಲೈನ್ಮೆಂಟ್ ಏನು ಮಾಡಿದೆ, ಪರಿಷ್ಕರಣೆ ಏನಾಗಿದೆ ಅದಕ್ಕೆ ಪೂರಕವಾಗಿರೋದು. ಹಾಗಾಗಿ ಇದು ವೈಜ್ಞಾನಿಕವಾಗಿ ಮಗು ಬರೀ ಕಂಠಪಾಠದಿಂದ ಪರೀಕ್ಷೆ ಬರೆದು ಅಂಕ ತೆಗೆದುಕೊಳ್ಳೋದಲ್ಲ, ತನ್ನ ಕೌಶಲ್ಯ, ತನ್ನ ಜ್ಞಾನ, ತನ್ನ ಚಟುವಟಿಕೆ, ತನ್ನ ನಡವಳಿಕೆ ಇದು ಎಲ್ಲದಕ್ಕೂ ಕೂಡ ಅಂಕ ಇರುತ್ತೆ. ಅದಕ್ಕೆ ಪೂರಕವಾಗಿ ಆ ಆಂತರಿಕ ಅಂಕ ಆಗಿರುತ್ತೆ. ಇದೇ ಇರ್ತಕ್ಕಂಥ ರೂಬ್ರಿಕ್ಸಲ್ಲಿ ಬರ್ತಕ್ಕಂಥದ್ದು. ಇದು ಬಹುತೇಕ ರಾಜ್ಯ ಪಠ್ಯಕ್ರಮದಲ್ಲಿ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ಮಾನದಂಡದಲ್ಲಿ ಅಂಕಗಳನ್ನು ಕೊಡ್ತಕ್ಕಂಥದ್ದು ಸರಿ ಹೋಗಬೇಕಾಗಿದೆ. ಇದಕ್ಕೆ ಒಂದಷ್ಟು ಜಾಗೃತಿ ಮೂಡಿಸಬೇಕಾಗಿದೆ. ಇದು ಶಿಕ್ಷಣ ಇಲಾಖೆಯ ಕರ್ತವ್ಯ ಆಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಕಮ್ಮಿ ಮಾಡಿಲ್ಲ. ಎಲ್ಲರ ಕೇರಳ ತಗೊಂಡಾಗ 30 ಮಾರ್ಕಿಗೆ ಪಾಸ್ ಆಗ್ತಾರೆ ಮಕ್ಕಳು ಅಂದಾಗ ನಮ್ಮ ರಾಜ್ಯದಲ್ಲಿ 33 ಇನ್ನೂ ಹೆಚ್ಚಿಗೆನೇ ಪಡಿತಾ ಇದ್ದಾರಲ್ಲ. ಇದು ಸರಿ ತೂಗಿಸ್ತಕ್ಕಂಥ ಕೆಲಸ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ 3 ಮಕ್ಕಳು 3 ವಿಭಿನ್ನ ಬೋರ್ಡಲ್ಲಿ ಇರ್ತಾರೆ. ಒಂದು ಮಗು 34 ತೆಗೆದ್ರೂ ಫೇಲ್ ಆಗ್ತಾಯಿತ್ತು ಮೊದಲು. ಅದೇ ಇನ್ನೊಂದು ಮಗು ಅನ್ಯ ಬೋರ್ಡಲ್ಲಿ ಆ ಮಗು 13 ಅಥವಾ 33 ತೆಗೆದ್ರೆ ಪಾಸ್ ಆಗ್ತಾಯಿತ್ತು. ನ್ಯಾಯ ಎಲ್ಲಿದೆ ಅನ್ನತಕ್ಕಂಥದ್ದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರೂ ಕೂಡ ಅಪಸ್ವರ ನುಡಿಯಲ್ಲ. ಮೊದಲಿಗೆ ಬೀದಿಲಿ ಲಕ್ಷಾಂತರ ಮಕ್ಕಳು ಒಂದು ವರ್ಷ ಪಾಸ್ ಆಗದೆ 2 ಮಾರ್ಕು 3 ಮಾರ್ಕಲ್ಲಿ ಅನ್ಯಾಯ ಆಗ್ತಾಯಿತ್ತಲ್ಲ, ಮದುವೆ ಮಾಡಿ ಕಳಿಸ್ಬಿಡೋರು, ಡ್ರಗ್ಸು, ಸಬ್ಸ್ಟೆನ್ಸ್ ಅಬ್ಯೂಸು, ಕೂಲಿ ಕಾರ್ಮಿಕರು ಅಥವಾ ರೋಡಲ್ಲಿ ಬ್ಯಾಡ್ದಿರೋ ಚಟುವಟಿಕೆಯಲ್ಲಿ ಭಾಗವಹಿಸೋದನ್ನು ತಪ್ಪಿಸಿ ಆ 2 ವರ್ಷ ಮಕ್ಕಳನ್ನು ಕಾಲೇಜಿಗೆ ಮೆಟ್ಲಿಗೆ ಏರಿಸ್ತಕ್ಕಂಥ ಕೆಲಸ ಸರ್ಕಾರದ್ದಾಗಿರುತ್ತೆ. ಹಾಗಾಗಿ ಈ ಶಿಕ್ಷಣ ಇಲಾಖೆ ತೆಗೆದುಕೊಂಡಂಥ ಅರ್ಥ ಮಾಡಿಕೊಂಡು ತೆಗೆದುಕೊಂಡಂಥ ಈ ತೀರ್ಮಾನ ಸ್ವಾಗತಾರ್ಹ, ಆರೋಗ್ಯಕರ, ಮಕ್ಕಳಿಗೆ ವರದಾನ, ಗುಣಮಟ್ಟಕ್ಕೆ ಇದು ಪ್ರಶ್ನೆನೇ ಬರೋಲ್ಲ. ಅಂದ್ರೆ ಓವರಾಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಎಸ್, ಸಂಪೂರ್ಣ ಸಾರ್ವತ್ರಿಕ ಶಿಕ್ಷಣದ ಗುಣಮಟ್ಟ ಕಾಪಾಡಲಿ ಇದು ಸರ್ಕಾರ ಐತಿಹಾಸಿಕ ನಿರ್ಧಾರ. 1 ಕೋಟಿ ಸರ್ಕಾರಿ ಶಾಲೆಯ ಮತ್ತು ಖಾಸಗಿ ಅನುದಾನ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಬಡವರು, ಮಧ್ಯಮ ವರ್ಗದವರು, ದಲಿತರು, ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ನ್ಯಾಯ ಸಿಕ್ಕಿದಂಗಾಗಿದೆ. RTE ಕಾಯ್ದೆ ಪ್ರಕಾರ ಪಾಸಿಂಗ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ನೀವು? ಈಗಾಗಲೇ ಪಾಸ್ ಆಗ್ತಾಯಿದ್ರು. ಪುಕ್ಕಟ್ಟೆ ಕೊಡೋದ್ರ ಬದಲು ಇಲ್ಲಿ ನ್ಯಾಯಯುತವಾಗಿ ಅವರೇ ತಗೊಂಡಿರೋದನ್ನು ಪರಿಗಣಿಸ್ತಾ ಇದ್ದೀರಾ. ಪಾಸಿಂಗ್ ಮಾರ್ಕ್ ಅದೇ ರೀತಿಯಲ್ಲಿ ಇರುತ್ತೆ.
ಒಳ್ಳೆಯದಾಗತ್ತೆ, ಸುಧಾರಣೆ ಬರುತ್ತೆ. ಮಾನಸಿಕವಾಗಿ ಒತ್ತಡ ಇಲ್ಲದೆ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ನಾಂದಿ ಆಗುತ್ತೆ. ಶಿಕ್ಷಣದ ಗುಣಮಟ್ಟದಲ್ಲಿ ಏನೂ ಇಲ್ಲ, ಅದೇ ಅಳಿಕೆ, ವೈಜ್ಞಾನಿಕವಾಗಿ ಅದೇ ಅಳಿಕೆ. ಇದು ವಾಡಿಕೆಗೆ ಕೆಲವರು ತಪ್ಪು ಸಂದೇಶ, ಇದರಲ್ಲಿ ಬೇರೆ ಬೇರೆ ಲಾಬಿ ಕೂಡ ಇದೆ. ಪೇಪರ್ ಸೆಟ್ಟರ್ಸ್ ಆಗಿರ್ಬೋದು, ಪ್ರಿಂಟರ್ಸ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು ಇರ್ಬೋದೇನೋ ಅಂತ ಅದು ಅಪಸ್ವರ ನಡೀತಾ ಇದೆ. ಬಟ್ ಮಕ್ಕಳಿಗೆ ಮಕ್ಕಳ ನ್ಯಾಯವನ್ನು ಸರ್ಕಾರ ಒದಗಿಸಿದೆ. ವಿಳಂಬವಾದರೂ ಸರಿಯಾದ ಒಂದು ಡಿಸಿಷನ್ ಆಗಿದೆ ಅಂತ ಹೇಳ್ತಾರೆ. ಖಂಡಿತವಾಗೂ ಇತರೆ ರಾಜ್ಯದ ಮಧ್ಯ ನಮ್ಮ ರಾಜ್ಯ ಕೂಡ ಸಮಾನ ನ್ಯಾಯ ಸಿಕ್ಕಿದೆ ಮಕ್ಕಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅವರು ಇದನ್ನು ಇನ್ನೊಂಚೂರು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಅವರೇ ಇದಕ್ಕೆ ಈ ನಾಡಿನ ಜನತೆಗೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್.